ಬೆಂಗಳೂರಿನಲ್ಲಿ ಬಿಬಿಎಂಪಿ ಮತ್ತಷ್ಟು ರಸ್ತೆಗಳನ್ನು ವೈಟ್ ಟ್ಯಾಪಿಂಗ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ವೈಟ್ ಟ್ಯಾಪಿಂಗ್ಗೆ ಕಾಮಗಾರಿಗೆ ಅಂತ ಬಿಬಿಎಂಪಿಯವರು ಸುಮಾರು 900 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ಹೊಸದಾಗಿ ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ, ಯಾವ ಯಾವ ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಮತ್ತಷ್ಟು ರಸ್ತೆಗಳು ವೈಟ್ ಟ್ಯಾಪಿಂಗ್. 900 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಬಿಬಿಎಂಪಿ ವೈಟ್ ಟ್ಯಾಪಿಂಗ್ ರಸ್ತೆಗೆ ಬೃಹತ್ ಬ್ಲೂ ಪ್ರಿಂಟ್ ರೆಡಿ. ಬೆಂಗಳೂರು ರಸ್ತೆಗಳನ್ನ ಸ್ಮಾರ್ಟ್ ಮಾಡಬೇಕು, ಗುಂಡಿ ಮುಕ್ತ ಮಾಡಬೇಕು ಅಂತ ಹೇಳಿ ಬಿಬಿಎಂಪಿ ಹಲವು ಹೊಸ ಯೋಜನೆಗಳನ್ನ ಪ್ಲಾನ್ ಮಾಡ್ತಾ ಇದೆ. ಆದ್ರೂ ಎಲ್ಲವೂ ಗುಂಡಿಮಯ ಆಗ್ತಾ ಇದೆ. ಇದರ ಮಧ್ಯೆ ಬಿಬಿಎಂಪಿ ಅಂದಾಜು 15ರಿಂದ 16 ಕಿಲೋಮೀಟರ್ ವರೆಗೂ ಕೂಡ ವೈಟ್ ಟ್ಯಾಪಿಂಗ್ ಮಾಡಲಿಕ್ಕೆ ನಿರ್ಧರಿಸಿದೆ. ಇದಕ್ಕೆ ಅಂತ 900 ಕೋಟಿ ರೂಪಾಯಿ ಮೀಸಲಿಡಲು ಮುಂದಾಗಿದ್ದು, ಮುಂದಿನ 2-3 ವರ್ಷಗಳಲ್ಲಿ ವೈಟ್ ಟ್ಯಾಪಿಂಗ್ ಮಾಡುವ ಪ್ಲಾನ್ ಇದೆ. ವೈಟ್ ಟಾಪಿಂಗ್ 900 ಕೋಟಿ ಬಜೆಟ್ ಬಿಡುಗಡೆ ಆಗಿದೆ ಅಂತ ಇಲ್ಲ. ನಮ್ಮ ಬಜೆಟ್ನಲ್ಲಿ ಈ ವರ್ಷ 22, 23, 24ನ ಬಜೆಟ್ನಲ್ಲಿ ಕೆಲವು ಹೆಡ್ಗೆ ಸೇವಿಂಗ್ ಮಾಡಿಕೊಂಡು 400 ಕೋಟಿಗೆ ಸೇವಿಂಗ್ ಮಾಡಿ ಈ ಬಜೆಟ್ನಲ್ಲಿ 400 ಪ್ಲಸ್ ಎಸ್ಕ್ರೋ ಅಕೌಂಟಲ್ಲಿ 400 ಕೋಟಿ ನಮ್ಮ ಹೆಚ್ಚುವರಿ ಇದನ್ನು ಟ್ಯಾಕ್ಸಿಂದ ಹಾಕಿಬಿಟ್ಟು ಮುಂದಿನ ವರ್ಷ 600 ಕೋಟಿ ಆ್ಯಂಡ್ ತದನಂತರ 200 ಕೋಟಿ ಆ ಪ್ರಕಾರ ನಾವು ನಮ್ಮ ಸಂಪನ್ಮೂಲಗಳಿಂದ ಎಸ್ಕ್ರೋ ಅಕೌಂಟ್ನಲ್ಲಿ ಇಟ್ಬಿಟ್ಟು ಅದು ಟೆಂಡರ್ ಕರೀತೇವೆ. ಇನ್ನು ಪಾಲಿಕೆಯ ವ್ಯಾಪ್ತಿಯ 8 ವಲಯಗಳಲ್ಲೂ ಕೂಡ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದು, ಪಶ್ಚಿಮ ವಲಯ, ಪೂರ್ವ ವಲಯ, ದಕ್ಷಿಣ ಮತ್ತು ಯಲಹಂಕ ವಲಯದಲ್ಲೂ ಕೂಡ ವೈಟ್ ಟ್ಯಾಪಿಂಗ್ ಮಾಡಲಿದೆಯಂತೆ. ಪ್ರಮುಖವಾಗಿ ಮಲ್ಲೇಶ್ವರಂ, ಗೋವಿಂದರಾಜನಗರ, ಶೇಷಾದ್ರಿಪುರಂ ಮತ್ತು ಬಸವನಗುಡಿ, ಜಯನಗರ ಸುತ್ತಮುತ್ತ ಕೂಡ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಪಶ್ಚಿಮ ವಲಯದಲ್ಲಿ 8 ಕಿಲೋಮೀಟರ್ ಉದ್ದದ ವೈಟ್ ಟ್ಯಾಪಿಂಗ್ ಆದ್ರೆ, ದಕ್ಷಿಣ ವಲಯದಲ್ಲಿ 6 ಕಿಲೋಮೀಟರ್ ಉದ್ದದ ವೈಟ್ ಟ್ಯಾಪಿಂಗ್ ಮಾಡಲಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಹೊಸ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನ ನಿರ್ಮಾಣ ಮಾಡುವುದಕ್ಕೆ ಟೆಂಡರ್ ಕರೆಯಲು ಮುಂದಾಗಿದ್ದು, ಎಷ್ಟು ಅವಧಿಯಲ್ಲಿ ಪಾಲಿಕೆ ಕಾಮಗಾರಿಯನ್ನು ಮುಗಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.